ನೋಡ್ತಾ ಇದ್ರೆ ಸುವರ್ಣ ನ್ಯೂಸ್ 24/7 ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ರಾಜ್ಯ ಬಿಜೆಪಿಯಲ್ಲಿ ಗರಿಗೆದರಿದ ಪತ್ರ ಪಾಲಿಟಿಕ್ಸ್. ವಿಶ್ವಾಸ ಇಲ್ಲದಿದ್ರೆ ಸಂಪುಟದಿಂದ ಕೈಬಿಡಿ. ಸಿಎಂಗೆ ಯಡಿಯೂರಪ್ಪ ಆಪ್ತ ಸಚಿವರ ಖಡಕ್ ನುಡಿ. ಸದಾನಂದ ಗೌಡ್ರ ವಿರುದ್ಧ ಎಡ್ಡಿ ಬಣದ ಸಹಿ ಸಂಗ್ರಹ. ಒತ್ತಡಕ್ಕೆ ಸಿಎಂ ಡೋಂಟ್ ಕೇರ್. ಶಾಸಕಾಂಗ ಸಭೆಯ ಅಗತ್ಯವಿಲ್ಲ ಅಂತ ಸ್ಪಷ್ಟನೆ. ಮಹಾರಾಷ್ಟ್ರ ಸರ್ಕಾರದ ಮರಾಠಿಗರ ಗಡುವು. ಕರ್ನಾಟಕಕ್ಕೆ ಸೇರ್ಪಡೆಗೊಳ್ಳಲು ಕನ್ನಡ ಭಾಷಿಕರ ಒಲವು. ಸಾಂಗ್ಲಿ ಜಿಲ್ಲೆಯ 44 ಹಳ್ಳಿ ಜನರು ತಾಳಿದ್ರು ನಿಲುವು. ಕೊನೆಗೂ ಬಿಡುಗಡೆಯಾದ ಕಟಾರಿ ವೀರನಿಗೆ 3D ಕಾಟ. ಹಲವೆಡೆ ಚಿತ್ರ ಪ್ರದರ್ಶನವಾಗದೆ ಪ್ರೇಕ್ಷಕರ ಪರದಾಟ. ಫಿಲ್ಮ್ ನೋಡಿದವರು ಫುಲ್ ಫಿದಾ. ಪೋಲಿಗಳ ಆಕರ್ಷಣೆಗೆ ಬಿತ್ತು ಕತ್ತರಿ. ಚಿಕಾಗೋದಿಂದ ಮರ್ಲಿನ್ ಮೆನ್ರೋ ಪ್ರತಿಮೆ ಸ್ಥಳಾಂತರ. ಸ್ಥಳೀಯರ ಹೋರಾಟಕ್ಕೆ ಸಿಕ್ತು ಜಯ. ಹೆಡ್ಲೈನ್ ಸುದ್ದಿಗಳ ವಿವರ ನೋಡುವ ಮುನ್ನ ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯ್ತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ. ಈಗ ನಿಮಿಷ 10 ಸುದ್ದಿ 50. ರಾಜ್ಯದ ನಾಯಕನಾಗಿ ರಾಜ್ಯದ ಬೆಳವಣಿಗೆ ಬಗ್ಗೆ ವರಿಷ್ಠರಿಗೆ ತಿಳಿಸಿದ್ದೇನೆ. ಇದನ್ನ ದೊಡ್ಡ ವಿಷಯ ಮಾಡೋ ಅಗತ್ಯವಿಲ್ಲ. ಬಿಜೆಪಿ ಅಧ್ಯಕ್ಷ ನಿತಿನ್ ಗಡ್ಕರಿಗೆ ಬರೆದ ಪತ್ರಕ್ಕೆ ಮತ್ತೆ ಸಿಎಂ ಸದಾನಂದ ಗೌಡ ಸಮರ್ಥನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹುದ್ದೆಗೆ ಪಕ್ಷದ ನೀತಿಗಳನ್ನು ನೇಮಿಸುತ್ತಿಲ್ಲ ಎಂಬ ಆರೋಪ. ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ನಿತಿನ್ ಗಡ್ಕರಿಗೆ ಸಿಎಂ ಬರೆದ ಪತ್ರ ತಮ್ಮ ವಿರುದ್ಧದ ಷಡ್ಯಂತ್ರದ ಮುಂದುವರಿದ ಭಾಗ. ಸಂಪುಟದಿಂದ ಕೈಬಿಡುವ ವಿಚಾರ ಸಿಎಂ ಮತ್ತು ಹೈಕಮಾಂಡ್ಗೆ ಬಿಟ್ಟಿದ್ದು. ದೆಹಲಿಯಲ್ಲಿ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ. ಬೆಂಗಳೂರಿನ ಹೊರವಲಯದ ಕನಕಪುರ ಮುಖ್ಯ ರಸ್ತೆಯ ಗುಬ್ಬಲಹಾಳದ ಹೊಂಡದಲ್ಲಿ ಮಗುವಿನ ಶವ ಪತ್ತೆ. ಶವಕ್ಕೆ ಬಟ್ಟೆ ಸುತ್ತಿ ಅದರ ಮೇಲೆ ಕಲ್ಲು ಇರಿಸಿದ ದುಷ್ಟರು. ವಾಮಾಚಾರ ಮಾಡಿ ಕೊಂದಿರುವ ಶಂಕೆ. ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಕಟಾರಿ ವೀರ ಚಿತ್ರದ 3D ವ್ಯವಸ್ಥೆ ಮಾಡಲು ಸಾಧ್ಯವಾಗದ ಹಿನ್ನೆಲೆ ಮಾರ್ನಿಂಗ್ ಶೋ ಮತ್ತು ಮ್ಯಾಟ್ನಿ ಶೋ ಇದ್ದು ಟಿಕೆಟ್ ಖರೀದಿಸಿದ ಪ್ರೇಕ್ಷಕರಿಗೆ ತ್ರಿಭುವನ್ ಚಿತ್ರಮಂದಿರದಲ್ಲಿ ಅವಕಾಶ. ಮತ್ತಷ್ಟು ತೀವ್ರಗೊಂಡ ಏರ್ ಇಂಡಿಯಾ ಮುಷ್ಕರ. ಹಲವು ವಿಮಾನಗಳ ಬುಕಿಂಗ್ ಸ್ಥಗಿತ. ದೆಹಲಿಯಿಂದ ಟೊರೆಂಟೊ, ನ್ಯೂಯಾರ್ಕ್, ಚಿಕಾಗೋ, ನ್ಯೂ ಜೆರ್ಸಿಗೆ ಹೋಗುವ ವಿಮಾನಗಳ ಬುಕಿಂಗ್ ಸ್ಥಗಿತ. ಹೈಕಮಾಂಡ್ಗೆ ಸಿಎಂ ಪತ್ರ ಹಿನ್ನೆಲೆ ಹೊಸ ರಣತಂತ್ರ ರೂಪಿಸಲು ಮುಂದಾದ ಯಡಿಯೂರಪ್ಪ ಬಣ. ಬಿಎಸ್ವೈ ರೇಸ್ಕೋರ್ಸ್ ನಿವಾಸದಲ್ಲಿ ಯಡಿಯೂರಪ್ಪ ನಿಷ್ಠರ ಚರ್ಚೆ. ಕಸದ ರಾಶಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ 100 ಕನ್ನಡದ ಬಾವುಟಗಳು ಪತ್ತೆ. ಬನ್ನೇರುಘಟ್ಟ ರಸ್ತೆಯ ಗೊರಪ್ಪನಪಾಳ್ಯದಲ್ಲಿ ಘಟನೆ. ಸ್ಥಳೀಯರ ಆಕ್ರೋಶ. ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಹೈಕಮಾಂಡ್ಗೆ ಸಿಎಂ ಮತ್ತು ರಾಜ್ಯಾಧ್ಯಕ್ಷ ಈಶ್ವರಪ್ಪ ಬರೆದ ಪತ್ರ ಮನಸ್ಸಿಗೆ ನೋವು ತಂದಿದೆ. ಗುಲ್ಬರ್ಗಾದಲ್ಲಿ ಸಚಿವ ರೇವೂನಾಯ್ಕ ಬೆಳವಣಿಗೆ ಹೇಳಿಕೆ. ಹಾವೇರಿಯಲ್ಲಿ 3 ದಲಿತ ಕುಟುಂಬಗಳಿಗೆ ಬಹಿಷ್ಕಾರ. ಕುಡಿಯಲು ನೀರು ನೀಡದೆ ದೇವಿ ಹೊಸೂರು ಗ್ರಾಮದ ಕೆಲವರಿಂದ ಹಿಂಸೆ. ನಿರಂತರ ಹಲ್ಲೆಯಿಂದ ಭಯದ ನಡುವೆ ಬದುಕುತ್ತಿರುವ ದಲಿತರು. ಕೊಪ್ಪಳದ ಹುಡ್ಕೋ ಕಾಲನಿಯಲ್ಲಿ ಮಧ್ಯಾಹ್ನವಾದರೂ ಉರಿಯುತ್ತಿವೆ ಬೀದಿ ದೀಪಗಳು. ಜೆಸ್ಕಾಂ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಬಸವ ವೃತ್ತದಲ್ಲಿ ಪೊಲೀಸರ ಕಮಾಯಿ ದಂಧೆ. ರಾತ್ರಿ ವೇಳೆ ಸರಕು ಸಾಗಾಣಿಕೆ ವಾಹನಗಳಿಂದ ರಾಜಾರೋಷವಾಗಿ ಹಣ ಕೀಳುತ್ತಿರುವ ಪೊಲೀಸರು. ದಾವಣಗೆರೆಯಲ್ಲಿ ಕಟಾರಿ ವೀರ ಚಲನಚಿತ್ರದ 2 ಪ್ರದರ್ಶನಗಳು ರದ್ದು. ನಗರದ ಪುಷ್ಪಾಂಜಲಿ ಥಿಯೇಟರ್ನಲ್ಲಿ ಚಿತ್ರ ಪ್ರದರ್ಶನದ ವೇಳೆ ಕೈಕೊಟ್ಟ 3D. ಅಭಿಮಾನಿಗಳ ಆಕ್ರೋಶ. ಉಪಮುಖ್ಯಮಂತ್ರಿ ಹುದ್ದೆಗೆ ತಮಗೆ ಆಮಿಷ ಬಂದಿದೆ ಎಂಬ ವರದಿಯನ್ನು ತಳ್ಳಿ ಹಾಕಿದ ಸಚಿವ ಜಗದೀಶ್ ಶೆಟ್ಟರ್. ಈ ಕುರಿತು ನನ್ನೊಂದಿಗೆ ಪಕ್ಷದ ಯಾರೊಬ್ಬರು ಇದುವರೆಗೆ ಚರ್ಚಿಸಿಲ್ಲ ಅಂದರು ಶೆಟ್ಟರ್. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ದುರವಸ್ಥೆ. ಮಲ ಮೂತ್ರದಿಂದಾಗಿ ಗಬ್ಬೆದ್ದು ನಾರುತ್ತಿದೆ ಕಚೇರಿ ಆವರಣ. ಮೂಗು ಮುಚ್ಚಿಕೊಂಡು ಓಡಾಡ್ತಾರೆ ಜನ. 3D ಅವತರಣಿಕೆ ಚಿತ್ರ ವೀಕ್ಷಿಸಲು ಕನ್ನಡಕದ ಅಭಾವ ಹಿನ್ನೆಲೆ. ಹುಬ್ಬಳ್ಳಿಯ ಅಪ್ಸರಾ ಚಿತ್ರಮಂದಿರದಲ್ಲಿ ಕಟಾರಿ ವೀರ ಚಿತ್ರ ಪ್ರದರ್ಶನದ ವೇಳೆ ಪ್ರೇಕ್ಷಕರ ದಾಂಧಲೆ. ಪೊಲೀಸರಿಂದ ಲಾಠಿ ಚಾರ್ಜ್. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಅಸಮರ್ಪಕ ಗ್ಯಾಸ್ ಸಿಲಿಂಡರ್ ಪೂರೈಕೆ ಖಂಡಿಸಿ ಕರವೇ ಕಾರ್ಯಕರ್ತರ ಪ್ರತಿಭಟನೆ. ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಗ್ಯಾಸ್ ವಿತರಣಾ ಸಂಸ್ಥೆಯ ಸಿಬ್ಬಂದಿ ವಿರುದ್ಧ ಆಕ್ರೋಶ. ಪರಿಸರದ ಮೇಲೆ ಮಂಡಕ್ಕಿ ಬಟ್ಟಿಗಳ ಹಾನಿ ಆರೋಪ ಹಿನ್ನೆಲೆ. ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯ ಮಂಡಕ್ಕಿ ಬಟ್ಟೆಗಳ ದಿಢೀರ್ ತೆರವುಗೊಳಿಸಿದ ನಗರಸಭೆ. ವ್ಯಾಪಾರಿಗಳ ಆಕ್ರೋಶ.
ರಾಜಸ್ಥಾನದಲ್ಲಿ ನಡೆದ 12ನೇ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆದ ಕ್ರೀಡಾಳುಗಳಿಗೆ ಮಂಗಳೂರಿನಲ್ಲಿ ಭರ್ಜರಿ ಸ್ವಾಗತ. ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ. ರಾಜ್ಯದ ರೈತರ ಹಿತಕ್ಕಾಗಿ ರಾಷ್ಟ್ರದ ಹಿತವನ್ನು ಬಲಿಕೊಡಲ ಎನ್ನುವ ಮೂಲಕ ಬರ ಪರಿಹಾರಕ್ಕಾಗಿ ದೆಹಲಿಗೆ ತೆರಳಿದ ಸರ್ವಪಕ್ಷ ನಿಯೋಗಕ್ಕೆ ವಿತ್ತ ಸಚಿವ ಅವಮಾನ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಪ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಆರ್ಎಸ್ಎಸ್ ನಾಯಕರ ಭೇಟಿ. ಶ್ರೀಗಳ ಆಶೀರ್ವಾದ ಪಡೆದ ಮೈಚಾ ಜಯದೇವ ಪ್ರಭಾಕರ್ ಭಟ್. ಉಡುಪಿಯಲ್ಲಿ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಮಣಿಪಾಲ್ ಪೊಲೀಸರ ದಾಳಿ. ಪಾಳು ಬಿದ್ದ ಮನೆಯಲ್ಲಿ ತಪ್ಪಿಸಿಕೊಳ್ಳಲು ಯತ್ನಿಸಿದ 2 ಯುವತಿಯರ ಬಂಧನ. ಎಸಿಎಫ್ ಮದನ್ ನಾಯ್ಕ ಸಾವಿಗೆ ಕಾರಣರಾದ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಕಾರವಾರದಲ್ಲಿ ಪಶ್ಚಿಮ ವಲಯ ಐಜಿಪಿ ಪ್ರತಾಪ್ ರೆಡ್ಡಿ ಹೇಳಿಕೆ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದ ಬಳಿ ಜೀಪ್ ಹಾಗೂ ಖಾಸಗಿ ಬಸ್ ನಡುವೆ ಡಿಕ್ಕಿ. ಜೀಪ್ನಲ್ಲಿದ್ದ 8 ಮಂದಿಗೆ ತೀವ್ರ ಗಾಯ, ಆಸ್ಪತ್ರೆಗೆ ದಾಖಲು. ಗಡಿಯ 44 ಹಳ್ಳಿಗಳ ಕನ್ನಡ ಭಾಷಿಕ ಮರಾಠಿಗರಿಗೆ ಮೂಲಭೂತ ಸೌಲಭ್ಯ ಒದಗಿಸದ ಹಿನ್ನೆಲೆ ತಮ್ಮನ್ನ ಕರ್ನಾಟಕಕ್ಕೆ ಸೇರಿಸಿಕೊಳ್ಳಲು ಆಗ್ರಹ. ಹೋರಾಟದ ಕುರಿತು ಸಾಂಗ್ಲಿಯ ಜೊತೆ ತಾಲೂಕಿನ ಜನಪ್ರತಿನಿಧಿಗಳು ಪ್ರಮುಖರ ಚರ್ಚೆ. ಮಡಿಕೇರಿಯ ರಾಜ ಸೀಟು ಉದ್ಯಾನವನದಲ್ಲಿ ನಾಳಿಂದ 3 ದಿನ ಬೇಸಿಗೆ ಫಲಪುಷ್ಪ ಪ್ರದರ್ಶನ. ತೋಟಗಾರಿಕೆ ಇಲಾಖೆಯಿಂದ 100ಕ್ಕೂ ಹೆಚ್ಚು ಹೂವಿನ ಗಿಡ ಪ್ರದರ್ಶನ ಮತ್ತು ಮಾರಾಟ. ದೇಣಿಗೆ ಹಣದಲ್ಲಿ ನಿರ್ಮಿಸಿದ ಕೊಳವೆ ಬಾವಿಯಿಂದ ಸಮರ್ಪಕ ಕುಡಿಯುವ ನೀರು ಪೂರೈಕೆಗೆ ಆಗ್ರಹ. ಬೆಂಗಳೂರಿನ ಟಿಸಿ ಪಾಳ್ಯ ನಿವಾಸಿಗಳಿಂದ ಮುಖ್ಯ ರಸ್ತೆಯಲ್ಲಿ ವಾಹನ ತಡೆದು ಪ್ರತಿಭಟನೆ. ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆ ಎದುರು ಓಮಿನಿ ಕಾರಿನಲ್ಲಿ ಬಂದ 4 ರಿಂದ ಮಂಜುಶ್ರೀ ಎಂಬ 8 ವರ್ಷದ ಬಾಲಕಿಯ ಅಪಹರಣಕ್ಕೆ ಯತ್ನ. ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲು. ಬಳ್ಳಾರಿಯ ದೇವ ಲಾಡ್ಜ್ನಲ್ಲಿ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸರ ದಾಳಿ. ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ 6 ಯುವತಿಯರು 10 ಪುರುಷರ ಬಂಧನ. ಲಾಡ್ಜ್ ಮಾಲೀಕ ಪರಾರಿ. ನಿನ್ನೆಯಿಂದ ನಾಪತ್ತೆಯಾಗಿದ್ದ ರಷ್ಯಾ ಮೂಲದ ರಘು ವಿಮಾನದ ಅವಶೇಷಗಳು ಇಂಡೋನೇಷ್ಯಾದ ಜವಾಸ್ ದ್ವೀಪದಲ್ಲಿ ಪತ್ತೆ. ವಿಮಾನದಲ್ಲಿದ್ದ ಎಲ್ಲ 48 ಪ್ರಯಾಣಿಕರ ಸಾವು. ಯಾವುದೇ ಕಾರಣಕ್ಕೂ ಶಾಸಕಾಂಗ ಸಭೆ ಕರೆಯೋದಿಲ್ಲ. ಗಡ್ಕರಿಗೆ ಬರೆದ ಪತ್ರದ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ ಚರ್ಚಿಸುವ ಅಗತ್ಯವಿಲ್ಲ. ಸಿಎಂ ಸದಾನಂದಗೌಡ ಸ್ಪಷ್ಟನೆ. ಸಪ್ತಪದಿ ತುಳಿಯುವ ಮೂಲಕ ಹೊಸ ಜೀವನಕ್ಕೆ ಕಾಲಿಟ್ಟ ಮೂಕ ಹಕ್ಕಿಗಳು. 6 ತಿಂಗಳಿಂದ ಪ್ರೀತಿಸುತ್ತಿದ್ದ ಹಾವೇರಿಯ ವಾಲ್ಮೀಕಿ ಮತ್ತು ಮೈಸೂರಿನ ಸವಿತಾ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ರಮ್ಯಾ ಅಭಿನಯದ ಕಠಾರಿ ವೀರ ಚಿತ್ರಕ್ಕೆ ಸಖತ್ ರೆಸ್ಪಾನ್ಸ್. 3Dಯಲ್ಲಿ ಪ್ರೇಕ್ಷಕರಿಗೆ ದರ್ಶನ ಕೊಟ್ಟಿರೋ ಕಠಾರಿ ವೀರ ಚಿತ್ರ ವೀಕ್ಷಿಸಿ ಥ್ರಿಲ್ ಆದ ಅಭಿಮಾನಿಗಳು. ಶೀಘ್ರ ಸಂಪುಟ ವಿಸ್ತರಣೆಗೆ ಆಗ್ರಹಿಸಿ ವರಿಷ್ಠರ ಬಳಿ ನಿಯೋಗ ತೆರಳುತ್ತೇವೆ. ಸಚಿವ ಸಂಪುಟ ವಿಸ್ತರಣೆಗೆ ಪಟ್ಟು ಹಿಡಿದಿರೋ ಬಿಜೆಪಿ ಸಮಾನ ಮನಸ್ಕ ಬಣದ ನಾಯಕ ಸಿಟಿ ರವಿ ಹೇಳಿಕೆ. ಭಾರತೀಯ ಕೈಗಾರಿಕಾ ಒಕ್ಕೂಟದಿಂದ ಬೆಂಗಳೂರಿನಲ್ಲಿ ದಕ್ಷಿಣ ಭಾರತ ಪ್ರಾದೇಶಿಕ ಕೌನ್ಸಿಲ್ ಸಭೆ. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಹರಿದು ಬರುವುದಾಗಿ ಸಿಎಂ ಭರವಸೆ. ಗಡ್ಕರಿಗೆ ಸಿಎಂ ಪತ್ರದ ಹಿನ್ನೆಲೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆಯಲು ಹೆಚ್ಚಿದ ಒತ್ತಡ. ಯಡಿಯೂರಪ್ಪ ಬಣದ 12 ಸಂಸದರಿಂದ ಶಾಸಕಾಂಗ ಪಕ್ಷದ ಸಭೆಗೆ ಆಗ್ರಹ. ಸಿಎಂ ಗಡ್ಕರಿಗೆ ಪತ್ರ. ಒಲಿಂಪಿಕ್ ಕ್ರೀಡಾ ಜ್ಯೋತಿ ಪ್ರಜ್ವಲನ. ಗ್ರೀಸ್ ಒಲಿಂಪಿಯಾದಲ್ಲಿ ಒಲಿಂಪಿಕ್ ಜ್ಯೋತಿಗೆ ಅಗ್ನಿಸ್ಪರ್ಶ. ಲಂಡನ್ ಮೂಲಕ ವಿಶ್ವದಾದ್ಯಂತ ಸಂಚರಿಸಲಿರುವ ಜ್ಯೋತಿ. ಸಿಲಿಂಡರ್ ಪೈಪ್ ಕಟ್ ಆಗಿ ಅನಿಲ ಸೋರಿಕೆ ಹಿನ್ನೆಲೆ ಹುಬ್ಬಳ್ಳಿ ತಾಲೂಕಿನ ಬೆಳಗಲಿ ಗ್ರಾಮದ ಮನೆಯಲ್ಲಿ ಸಿಲಿಂಡರ್ ಸ್ಫೋಟ. ಘಟನೆಯಲ್ಲಿ 6 ಮಂದಿಗೆ ಗಂಭೀರ ಗಾಯ. ಕಿಮ್ಸ್ಗೆ ದಾಖಲು. ಶಾಸಕಾಂಗ ಪಕ್ಷದ ಸಭೆ ಕರೆಯಲು ಆಗ್ರಹಿಸಿ ಬಿಎಸ್ವೈ ಬಣದಿಂದ 2ನೇ ಸುತ್ತಿನ ಸಹಿ ಸಂಗ್ರಹ. ಯಡಿಯೂರಪ್ಪ ಬಣದ ಸುಮಾರು 35 ಶಾಸಕರ ಸಹಿ. ಗುಲ್ಬರ್ಗಾ ವಿವಿಯ ಪದವಿ ಪರೀಕ್ಷೆಯಲ್ಲಿ ಸಾಮೂಹಿಕ ನಕಲು. ಚಿತ್ರೀಕರಣಕ್ಕೆ ತೆರಳಿದ್ದವರ ವಿರುದ್ಧ ಆರೋಪ. ರಾಯಚೂರಿನ ರಾಮಕೃಷ್ಣ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ಮುಖ್ಯಸ್ಥನಿಗೆ ಪ್ರಿನ್ಸಿಪಾಲಿಯಿಂದ ಚಪ್ಪಲಿ ಏಟು. ಕಾಫಿ ನಾಡು ಚಿಕ್ಕಮಗಳೂರಿಗೆ ಅಪರೂಪದ ಅತಿಥಿಗಳ ಆಗಮನ. ಸಾವಿರಾರು ಸಂಖ್ಯೆಯಲ್ಲಿ ಕುಪ್ಪಳಿಸುತ್ತಿವೆ ಕಪ್ಪೆಗಳು. ಮುಗಳವಳ್ಳಿಯ ಮಾವಿನ ತೋಪಿನಲ್ಲಿ ಮರಗಪ್ಪೆಗಳ ಕಲರವ. ರಸ್ತೆ ಸೌಲಭ್ಯಕ್ಕೆ ಆಗ್ರಹ. ಬೀದರ್ ತಾಲೂಕಿನ ಯರ್ನಳ್ಳಿ ಗ್ರಾಮಸ್ಥರಿಂದ ಬೀದರ್ ನಾಂದೇಡ ರಸ್ತೆ ತಡೆದು ಪ್ರತಿಭಟನೆ. ಸ್ಥಳಕ್ಕೆ ಬಂದ ಬೀದರ್ ತಹಸೀಲ್ದಾರ್ ಮಲ್ಲಿಕಾರ್ಜುನಪ್ಪಗೆ ಘೇರಾವ್. ಅರುಷಿ ತಲ್ವಾರ್ ಹತ್ಯೆ ಪ್ರಕರಣ. ಜಾಮೀನು ಕೋರಿ ಅರುಷಿ ತಾಯಿ ನುಪುರ್ ತಲ್ವಾರ್ ಸಲ್ಲಿಸಿದ ಅರ್ಜಿ ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್. ಉತ್ತರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ. ಎಚ್ಡಿ ರೇವಣ್ಣ ವಿರುದ್ಧದ ಪ್ರಕರಣಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ತಡೆ. ಅಕ್ರಮ ಗಣಿಗಾರಿಕೆ ಪ್ರಕರಣ. ಜನಾರ್ದನ ರೆಡ್ಡಿ ಬಂಧನ ಅವಧಿ ಮೇ 23ರವರೆಗೆ ವಿಸ್ತರಣೆ. ಸಿಬಿಐ ವಿಶೇಷ ನ್ಯಾಯಾಲಯದ ಆದೇಶ. ಬಿಜೆಪಿ ಪಾಳೆಯದಲ್ಲಿ ನಡೆಯುತ್ತಿರುವ ಪತ್ರ ಸಮರದ ಬಗ್ಗೆ ಬಹಿರಂಗವಾಗಿ ಏನನ್ನೂ ಚರ್ಚಿಸಿಲ್ಲ. ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ. ಹಾವೇರಿಯಲ್ಲಿ ಸಚಿವ ಉದಾಸಿ ಹೇಳಿಕೆ.
ಒಂದೊಮ್ಮೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿರುವ ಬಗ್ಗೆ ಸಿಎಂ ಅನುಮಾನಿಸಿದ್ರೆ ತಮ್ಮನ್ನ ಸಂಪುಟದಿಂದ ಕೈಬಿಡಬಹುದು. ಬೆಂಗಳೂರಿನಲ್ಲಿ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಏರ್ ಇಂಡಿಯಾ ನೌಕರರ ಮುಷ್ಕರ ಹಿನ್ನೆಲೆ ಮತ್ತೆ 9 ಮಂದಿ ಪೈಲಟ್ಗಳ ವಜಾ. ಕಳೆದ 3 ದಿನಗಳಲ್ಲಿ ಒಟ್ಟು 45 ನೌಕರರನ್ನು ವಜಾಗೊಳಿಸಿದ ಏರ್ ಇಂಡಿಯಾ. ಮಾನ್ಯತೆ ಇಲ್ಲದ 10 ಬಿಎಡ್ ಕಾಲೇಜುಗಳಿಗೆ ಕಾನೂನು ಬಾಹಿರವಾಗಿ ಅನುಮೋದನೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅನುಮೋದನೆ ನೀಡಲಾಗಿದೆ. ಬೆಂಗಳೂರು ವಿವಿ ಕುಲಸಚಿವ ಮೈಲಾರಪ್ಪ ಸಮರ್ಥನೆ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿನಯದ ತೆಲುಗಿನ ಗಬ್ಬರ್ ಸಿಂಗ್ ಸಿನಿಮಾ ಶುಕ್ರವಾರ ತೆರೆಗೆ. ಪೊಲೀಸ್ ಅಧಿಕಾರಿಯಾಗಿ ನಟಿಸಿರುವ ಪವನ್ ಡ್ರೆಸ್ಸೆನ್ಸ್ ವಿರುದ್ಧ ಆಂಧ್ರ ಪೊಲೀಸರ ಗರಂ, ಸೆನ್ಸಾರ್ ಮಂಡಳಿಗೆ ದೂರು. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.